ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಹೋಪ್ ನಿಮ್ಮ ಎಲ್ಲ ಕಾಲೇಜುಗಳು ಈಗ ಆರಂಭವಾಗ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ನೀವು ಹೊಸ 2026ರಲ್ಲಿ ಎಲ್ಲರೂ ಕೂಡ ಕಾಲೇಜುಗಳಲ್ಲಿ ಹೋಗಿ ಜಾಯ್ನ್ ಆಗ್ತಾ ಇದ್ದೀರಿ. ಎಲ್ಲರೂ ತಮ್ಮ ತಮ್ಮ ಹೊಸ ಹೊಸ ಸಿಲೆಬಸ್ಗಳನ್ನು ಇಂಟ್ರೊಡ್ಯೂಸ್ ಕೂಡ ಮಾಡ್ಕೊತಾ ಇದ್ದೀರಿ. ಈ ಮಧ್ಯದಲ್ಲಿ ನಿಮ್ಮ ರಿಸಲ್ಟ್ ಬಗ್ಗೆ ಓಕೆ. ಸೊ ಇವತ್ತಿಗೆ ಸಂಪೂರ್ಣ ಒಂದು ವಾರ ಆಯಿತು ವ್ಯಾಲ್ಯೂಯೇಷನ್ ಆರಂಭವಾಗಿ ಇಡೀ ಕರ್ನಾಟಕದಲ್ಲಿ. ಮಾಹಿತಿ ಬಂದಂತೆ ಏನಪ್ಪ ಅಂದರೆ 1 ವರ್ಷ ಕಂಪ್ಲೀಟ್ ಆಯಿತು, ಆದರೆ ಇನ್ನೂ ಕೂಡ ವ್ಯಾಲ್ಯೂಯೇಷನ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೂ ಕೂಡ ಏನಪ್ಪ ಅಂದರೆ ಇನ್ನೂ ಅರೌಂಡ್ 15 ದಿನ ತನಕನೂ ವ್ಯಾಲ್ಯೂಯೇಷನ್ ನಡೆಯುವಂಥ ಒಂದು ಚಾನ್ಸಸ್ ಇದೆ. ಯಾಕಂತಂದರೆ ವ್ಯಾಲ್ಯೂಯೇಷನ್ ತುಂಬ ಸ್ಲೋ ನಡೀತಾ ಇದೆ ಅಂತ ಕೇಳಿ ಬರ್ತಾ ಇದೆ. ಇನ್ನೂ ವ್ಯಾಲ್ಯೂಯೇಷನ್ ಕಂಪ್ಲೀಟೇ ಆಗಿಲ್ಲ. ಅಂದರೆ ಪೇಪರ್ ಕ್ಲೋಸ್ ಆಗಿಲ್ಲ ಇನ್ನೂವರೆಗೆ. ಇನ್ನೂ ಪೇಪರ್ಗಳು ವ್ಯಾಲ್ಯೂಯೇಷನ್ ಮಾಡೋದು ಸಿಕ್ಕಾಪಟ್ಟಿದ್ದಾವೆ ಅಂತ ಮಾಹಿತಿ ಬಂದಿರುವಂಥದ್ದು. ಸೊ ಅದರಂದಾಗಿ 20 ತಾರೀಕು ಎಷ್ಟಪ್ಪ ಅಂದರೆ 5, ಇನ್ನೂ ಪ್ಲಸ್ 5 ದಿನ ಸೇರಿಸಿದರೆ ಇದಕ್ಕೆ ಟೋಟಲಾಗಿ 20 ದಿನ ಆಯಿತು. ಅಂದರೆ ಇದೇ ತಿಂಗಳು 20 ತಾರೀಕು ತನಕ ಪೇಪರ್ ವ್ಯಾಲ್ಯೂಯೇಷನ್ ಆಗುತ್ತೆ ಅಂತ ಅರ್ಥ ಆಯಿತು. ನೆಕ್ಸ್ಟು ಈ ಪೇಪರ್ ವ್ಯಾಲ್ಯೂಯೇಷನ್ ಆದಮೇಲೆ ನೆಕ್ಸ್ಟ್ ಮುಂದೆ ಉಳಿದಿರುವಂಥದ್ದು ಒಂದೇ ಸಿಂಪಲ್ ಆಗಿ 10 ಡೇಸ್ ಮಾತ್ರ ಉಳಿದಿರುವಂಥದ್ದು. 25 ದಿನ ಅಂತಂದರೆ ಒಂದು ಓಕೆ. ಈ ಮಂತ್ ಲೆಕ್ಕಾಚಾರ ತೊಗೊಂಡ್ರು ಕೂಡ ನಿಮಗೆ ನಾನು ಎಕ್ಸೆಪ್ಟೇಷನ್ ಮಾಡಿದ ಹಾಗೆ ಥರ್ಡ್ ಇಯರ್ ಆಗಲಿ ಅಥವಾ ಸೆಕೆಂಡ್ ಇಯರ್ ಆಗಲಿ ಫಸ್ಟ್ ಇಯರ್ ಆಗಲಿ ಇವೆಲ್ಲವೂ ಕೂಡ ಈಗ ವ್ಯಾಲ್ಯೂಯೇಷನ್ ಸ್ವಲ್ಪ ನಡೀತಾ ಇದ್ದಾವೆ ಅಂತ ಕೇಳಿ ಬಂದಿರುವಂಥದ್ದು. ಯಾವುದೂ ಕೂಡ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ಫಸ್ಟ್ ಇಯರ್ಗೆ ಥರ್ಡ್ ಇಯರ್ ಬರುತ್ತಾ ಅಥವಾ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಬರುತ್ತಾ ಅನ್ನೋದು ಕೂಡ ಕನ್ಫ್ಯೂಷನಲ್ಲಿ ಇರುವಂಥದ್ದು. ಅದಕ್ಕೆ ನಾನು ಕ್ಲಿಯರಿಟಿ ಹೇಳಿಬಿಡ್ತೇನೆ. ಎಲ್ಲ ಕೂಡ ಥರ್ಡ್ ಇಯರ್ ಇರಲಿ, ಸೆಕೆಂಡ್ ಇಯರ್ ಇರಲಿ, ಫಸ್ಟ್ ಇಯರ್ ಇರಲಿ ಇವೆಲ್ಲವೂ ಕೂಡ ಈಗ ಈಕ್ವಲ್ ಆಗಿ ವ್ಯಾಲ್ಯೂಯೇಷನ್ ನಡೀತಾ ಇದೆ ಅಂತ ಕೇಳಿ ಬಂದಿದೆ. ಹೌದಾ? ಆಮೇಲೆ ಈಗ ಫಸ್ಟಿಗೆ ಏನು ಮಾಡಿದಾರಪ್ಪ ಅಂತಂದರೆ ಥರ್ಡ್ ಇಯರ್ದು ಸ್ವಲ್ಪ ಫಾಸ್ಟಾಗಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಂದರೆ ಈ ತಿಂಗಳಲ್ಲಿ ಬರೋದಿಲ್ಲ, ಅದು ಡೌಟ್ ಇದೆ ನನಗಂತೂ. ಯಾಕಂದರೆ ಹೋದ ವರ್ಷ ನಾವು ನೋಡಿದ್ದೀವಿ ಎಷ್ಟು ಪ್ರಾಬ್ಲಮ್ ಆಗಿತ್ತು. ವ್ಯಾಲ್ಯೂಯೇಷನ್ ಬೇಗ ಮಾಡಿ ರಿಸಲ್ಟ್ ಬಿಟ್ಟಿದ್ದಕ್ಕೆ 3-4 ರಿಸಲ್ಟ್ ಬಂದುಬಿಟ್ಟು ಒಂದು ಸಲ ಪಾಸ್ ಆದರೂ, ಒಂದು ಸಲ ಫೇಲ್ ಆದರೂ, ಒಂದು ಸಲ ಪಾಸ್ ಆದರೂ ಫೇಲ್, ಈ ಥರ ಬಂದಿದ್ದು. ಸೊ ಈ ವರ್ಷ ತಪ್ಪ ಮಾಡಿದ ಹಾಗೆ ಏನು ಮಾಡ್ತಾಯಿದ್ದಾರಪ್ಪ ಅಂದರೆ ಅವರು ತುಂಬ ನಿಧಾನವಾಗಿ ವ್ಯಾಲ್ಯೂಯೇಷನ್ಗಳನ್ನು ಮಾಡ್ತಾ ಇರುವಂಥದ್ದು. ಮುಂದಿನ ಫೆಬ್ರವರಿ ಫಸ್ಟ್ ವೀಕಲ್ಲಿ ನಿಮಗೆ ಥರ್ಡ್ ಇಯರ್ದು ರಿಸಲ್ಟ್ ಏನಾದರೂ ಬರ್ಬೋದು ಅಂತ ನಾನು ಎಕ್ಸೆಪ್ಟೇಷನ್ ಮಾಡಿದ್ದೇನೆ. ಇದು ಇಲ್ಲಿ ತನಕ ಅಪ್ಡೇಟ್ ಆಗಿರುವಂಥದ್ದು. ಇವತ್ತಿಗೆ ಒಂದು ವಾರದ ಮೇಲೆ ಕಂಪ್ಲೀಟ್ ಆಯಿತು ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿ. ಈಗ 2ನೇ ವಾರ ರನ್ನಿಂಗಲ್ಲಿದೆ. ಓಕೆ. ಮತ್ತೇನಾದರೂ ಮಾಹಿತಿ ಬಂದರೆ ನಿಮಗೆ ತಲುಪಿಸ್ತೇನೆ. ನೀವು ಕೂಡ ನಿಮಗೆ ಕಾಮೆಂಟ್ ಹಾಕ್ತಿರ್ತೀರಿ ರಿಸಲ್ಟ್ ಬಗ್ಗೆ ಅಂತೇಳಿ. ನಾನು ಕೂಡ ನಿಮಗೆ ಹೇಳಿದ್ದೆ, ನಾನು ವೀಕ್ಲಿನೂ 2 ಡೇಸ್ ಒಂದು ಸಲ ನಿಮಗೆ ರಿಸಲ್ಟ್ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಅಂತೇಳಿ. ಇದು ಒಂದು ವಾರದ ಲೆಕ್ಕಾಚಾರ ಕೊಟ್ಟಿದ್ದೀನಿ. ಥರ್ಡ್ ಇಯರ್ದು ಆಲ್ಮೋಸ್ಟ್ ಪೇಪರ್ ಮುಗಿಲಿಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ. ಆದರೆ ಸೆಕೆಂಡ್ ಇಯರ್ ಫಸ್ಟ್ ಇಯರ್ದು ಕೂಡ ತುಂಬ ಸ್ಲೋವಲ್ಲಿದ್ದಾವೆ, ತುಂಬ ಸ್ಲೋವಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಮುಂದಿನ ವಾರ ಬರುವಂಥ ವಾರಗಳಲ್ಲಿ ಏನಿದಾವಪ್ಪ ಅಂದರೆ 15 ತಾರೀಕಿಗೆ ಗೌರ್ಮೆಂಟ್ ಹಾಲಿಡೇ ಇದೆ. ಅವಾಗೇನಾದರೂ ಮತ್ತೆ ತುಂಬ ಸ್ಲೋ ಆಗ್ಬೋದು. ಸಂಡೇ ಕೂಡ ಇದೆ. ಈ ರೀತಿಯಾಗಿ ಏನಾಗುತ್ತೆ ಅಂದರೆ ಇನ್ನೊಂದು 15 ದಿವಸ ತನಕ ಹೋಗುತ್ತೆ.